ಹೆಲೋ ಫ್ರೆಂಡ್ಸ್, ಇಂದಿನ ಕತೆ ಯಲ್ಲಾಪುರದ ಗ್ರಾಮದೇವಿ ಜಾತ್ರೆಯ ಬಗ್ಗೆ. ಇದು ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ಸುಮಾರು 600 ವರ್ಷ ಹಿಂದೆ 7 ಕಿಲೋಮೀಟರ್ ದೂರದಾಗ ನಾರಾಯಣಗೆರೆ ಅಂತ ಒಂದು ಊರು ಇರ್ತೈತಿ. ಅಲ್ಲಿ ಶೂದ್ರ ಕುಲದವ್ರ ಹೊಲದೊಳಗೆ ಜೋಡಿ ದೇವತೆಗಳ ಮೂರ್ತಿ ಸಿಗ್ತೈತೆ ಅವ್ರಿಗೆ. ಅದೊಂದು ಸಣ್ಣ ಊರು ಆಗಿರೋದ್ರಿಂದ ಅದನ್ನು ಏನು ಮಾಡ್ತಾರೆ, ಯಲ್ಲಾಪುರದ ಗ್ರಾಮಾಧಿಕಾರಿಗೆ ಬಂದು ಒಪ್ಪಿಸ್ತಾರೆ. ಅದನ್ನೆಲ್ಲ ಜನರು ಏನು ಮಾಡ್ತಾರೆ, ಅವ್ರ ಗ್ರಾಮ ದೇವತೆಯಾಗಿ ಅದನ್ನ ಸ್ವೀಕರಿಸ್ತಾರೆ. ಮತ್ತು ದೇವಿಯರು ಭಾಳ ಉಗ್ರ ರೂಪದಿಂದ ಇರ್ತಾರೆ. ಅದಕ್ಕೆ ಆ ದೇವ್ರಿಗೆ ಏನು ಹೆಸರು ಇಡ್ತಾರೆ ಅಂದ್ರೆ ಕಾಳಿ ಅಂದ್ರೆ ಕಾಳಮ್ಮ ದೇವಿ, ದುರ್ಗೆ ಅಂದ್ರೆ ದುರ್ಗಮ್ಮ ದೇವಿ ಅಂತ ಹೆಸರು ಇಡ್ತಾರೆ. ಪ್ರತಿಯೊಂದು ಜಾತ್ರೆಗೂ ಅದರದ್ದೇ ಆದ ವಿಶೇಷ ಇರ್ತೈತಿ. ಹಂಗೆ ಈ ಜಾತ್ರೆ ಒಳಗೆ ಏನು ವಿಶೇಷ ಅಂತಂದ್ರೆ ಹೊರ ಮಂಗಳವಾರ ಆಚರಣೆ, ಮತ್ತು ಜಾತ್ರೆಯಲ್ಲಿ ದೇವಿಯರ ಲಗ್ನ, ಅನ್ನ ಬಲಿಯ ಬೇಲಿ, ಮತ್ತು ಕಾಳರಾತ್ರಿಯಲ್ಲಿ ಉತ್ಸವದ ವಿಸರ್ಜನೆ ಅಂತ ಹಿಂಗೆ ವಿಶೇಷತೆ ಈ ಜಾತ್ರೆದು. ಒಂದೊಂದಾಗಿ ನಾನು ನೋಡ್ಕೊಂಡು ಹೋಗೋಣ. ಹಂಗಂದ್ರೆ ಏನಂತ, ಈಗ ಹೊರ ಮಂಗಳವಾರ ಅಂದ್ರೆ ಏನಂದ್ರೆ ಜಾತ್ರೆಗಿಂತ ಒಂದು ತಿಂಗಳ ಮುಂಚೆ 3 ವಾರ ಇಲ್ಲಾಂದ್ರೆ 5 ಮಂಗಳವಾರ ಏನು ಮಾಡ್ತಾರೆ, ಅಲ್ಲಿ ಜನರು ತಮ್ಮದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ತಾವೆಲ್ಲ ಅಡುಗೆ ಮಾಡಿಕೊಂಡು ಮನೆಯಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದಮೇಲೆ ಇಡೀ ದಿನ ಹೊರಗೆ ಇದ್ದೇ ಇಲ್ಲ, ಎಲ್ಲರೂ ಮನೆ ಬಿಟ್ಟು ಹೊರಗೆ ಪಿಕ್ನಿಕ್ ಅಂತ ಹೋಗಿ ಸಂಜೆ ಅನ್ನೋದ್ರೊಳಗೆ ಮನೆಗೆ ಬರ್ತಾರೆ. ಅಂದ್ರೆ ಅವ್ರಿಗೆ ಏನು ನಂಬಿಕೆ ಅಂದ್ರೆ, ನಾವು ಹೊರಗೆ ಹೋದಾಗ ದೇವಿಯರು ನಮ್ಮ ಮನೆಗೆ ಬಂದೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ಒಂದು. ಮತ್ತು ಇನ್ನೊಂದು ಏನಂದ್ರೆ, ಈಗ ನಮ್ದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಏನು ಮಾಡ್ತೀವಿ ಅಂದ್ರೆ, ಈಗ ಯಾರಾದರೂ ಮದುವೆ ಆಗ್ತಿರ್ಬೇಕಂದ್ರೆ ಅವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದಿರ್ತೀವಿ. ಹಂಗೆ ಏನಂದ್ರೆ ದೇವಿಯರು ನಮ್ಮ ಮನೆಗೆ ಊಟಕ್ಕೆ ಬಂದಿರ್ತಾರೆ, ಊಟ ಮಾಡಿಕೊಂಡು ನೈವೇದ್ಯನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರದ್ದು ನಂಬಿಕೆ, ಜನಗಳ ನಂಬಿಕೆ. ಮತ್ತು ಇಲ್ಲಿ ಈ ಹೊರ ಮಂಗಳವಾರನ ಭಾಳ ಭಯ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ನಮ್ಮದು ಕುಟುಂಬಗಳಿಗೆ ಕಷ್ಟ ಬರ್ತಾವೆ ಅನ್ನೋದು ಇಲ್ಲಿ ನಂಬಿಕೆ. ಮತ್ತು ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ದಂಗೆ ಎಲ್ಲ ಜಾತಿಯವರು ಇದನ್ನ ಆಚರಣೆ ಮಾಡ್ತಾರೆ. ಇದು ಒಂದು ಭಾಳ ಮೆಚ್ಚಬೇಕಾದ ವಿಚಾರ ಇದು. ಇವಾಗ ನೆಕ್ಸ್ಟ್ ಏನಂದ್ರೆ, ಜಾತ್ರೆ ಒಳಗೆ ದೇವಿಯರಿಗೆ ಲಗ್ನ ಮಾಡೋದು. ದೇವಸ್ಥಾನವನ್ನು ನೀಟಾಗಿ ಸ್ವಚ್ಛ ಮಾಡಿ ಕಾಳಮ್ಮ ದೇವಿಗೆ ಹಸಿರು ಬಣ್ಣ, ದುರ್ಗಮ್ಮ ದೇವಿಗೆ ಕೇಸರಿ ಬಣ್ಣ ಹಚ್ಚಿ ಸಿಂಗಾರ ಮಾಡ್ತಾರೆ. ಮತ್ತು ಲಾಸ್ಟ್ ಮಂಗಳವಾರ ಏನು ಮಾಡ್ತಾರೆ, ದೇವಿಯರನ್ನ ದೇವಸ್ಥಾನದಾಗ ಪೀಠದಾಗ ಕರ್ಕೊಂಡ್ಬಂದು ಕುಂದಿರ್ಸಿ ಅಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಇದ್ರದ್ದು ವಿಶೇಷ ಏನಂದ್ರೆ, ಈ ಯಲ್ಲಾಪುರದ ಜಾತ್ರೆ ಯಾವಾಗ್ಲೂ ಬುಧವಾರನ ಬರ್ತೈತಿ. ಮತ್ತು ದೇವಸ್ಥಾನದೊಳಗೆ ದೇವಿಯರಿಗೆ ಮದುವೆ ಮಾಡಿ ಸ್ವಲ್ಪ ದೂರ ದೇವಿಯರನ್ನ ಕರ್ಕೊಂಡು ಹೋಗಿ ಮೆರವಣಿಗೆ ಮಾಡ್ಕೊಂಡು ಊರಿನ ನಡುವಿರುವ ಮೈದಾನಕ್ಕೆ ಜಾತ್ರಾ ಗುದ್ದಿಗೆ ಕರ್ಕೊಂಡು ಬರ್ತಾರೆ. ಮೊದಲೆಲ್ಲ ಏನು ಮಾಡ್ತಿರಂದ್ರೆ, ದೇವಿ ಜಾತ್ರೆ ಒಳಗೆ ಕೋಣನ ಬಲೆ ಮಾಡ್ತಿದ್ರು. ಬಟ್ ಇವಾಗ ಏನು ಮಾಡಂತಾರಂದ್ರೆ, ಹಿಟ್ಟಿನಿಂದ ಕೋಣನ ಮುಖ ಮಾಡಿ ಒಂದು ಸಣ್ಣ ಗುಡಿಸಲು ಮಾಡಿ ದೇವಿನೇನು ಕುಂದಿರ್ಸಿರ್ತಾರಲ್ಲ ಅಲ್ಲೇ ಪಕ್ಕಕ್ಕೆ ಇಟ್ಟಿರ್ತಾರೆ. ನೆಕ್ಸ್ಟ್ ಅನ್ನ ಬಲಿಯ ಬೇಲಿ. ಹಿಂಗಂದ್ರೆ ಕುಂಕುಮ ಮಿಶ್ರಿತ ಅನ್ನ ಉಂಡೆ ಮಾಡ್ಕೊಂಡು ಏನು ಮಾಡ್ತಾರೆ, ಊರಿನ 4 ದಿಕ್ಕುಗಳಲ್ಲಿ ವಿಘ್ನೇಶ್ವರನ ಹೆಸರು ಹಿಡ್ಕೊಂಡು ಇಟ್ಟು ಬರ್ತಾರೆ. ಯಾಕಂದ್ರೆ ಜಾತ್ರೆ ಒಳಗೆ ಯಾವುದೇ ರೀತಿಯ ಅನಾಹುತ ಆಗಬಾರ್ದು ಅಂತ ಅನ್ನ ಬಲಿಯ ಬೇಲಿ ಕಟ್ತಾರೆ. ಲಾಸ್ಟ್ ಒನ್ನು ವಿಸರ್ಜನೆ. ಕಾಳರಾತ್ರಿಯಲ್ಲಿ ದೇವರ ಮರಳುವಿಕೆ ವಿಶೇಷ. ಹಿಂಗಂದ್ರೆ ಏನಂದ್ರೆ 9 ದಿನ ಲಾಸ್ಟ್ನೇ ದಿನ ಏನು ಮಾಡ್ತಾರೆ, ದೇವ್ರಿಗೆ ಮಹಾಮಂಗಳಾರತಿ ಮಾಡಿ ಅಲ್ಲಿನ ಹುಲ್ಲಿನೊಳಗೆ ಇಟ್ಟಿರ್ತಾರಲ್ಲ, ಆ ಗುಡಿಸ್ಲೊಳಗೆ ಅದು ಕೋಣನ ತಲೆ ಇಟ್ಟಿರ್ತಾರಲ್ಲ, ಅದನ್ನ ಬೆಂಕಿ ಹಚ್ಚಿ ಸುಟ್ಟು ಅದ್ರದ್ದು ಏನು ಬೂದಿ ಬಂದಿರ್ತದಲ್ಲ ಅದನ್ನೆಲ್ಲ ದೇವಿಯರ ಪಾದಕ್ಕೆ ಅರ್ಪಣೆ ಮಾಡಿ, ಮತ್ತು ಆಮೇಲೆ ದೇವಿಯರನ್ನು ಭಕ್ತರಿಂದ ಮೆರವಣಿಗೆ ಮಾಡಿಸ್ಕೊಂಡು ಮುನ್ಗೋಡು ಅಂತ ಒಂದು ಊರೈತೆ, 6 ಊರಿಂದ ರಸ್ತೆ ಒಳಗೆ ಹತ್ತಿರಕ್ಕೆ ಹೋಗಿ ಅಲ್ಲೊಂದು ದೇವಿಯದ ಗದ್ಗೆ ಇರ್ತದೆ, ಅಲ್ಲಿ ಕರ್ಕೊಂಡೋಗಿ ಕುಂದುರ್ಸಿ ಅಲ್ಲಿ ದೇವಿಯರಿಗೆಲ್ಲ ಪೂಜೆ ಮಾಡ್ತಾರೆ. ಭಕ್ತರು ನಿರ್ಗಮಿಸಿದ ಬಳಿಕ ಪುರೋಹಿತರು, ಸೆಳೆದೇವರು ಹಾಗೂ ಮಿರಾಶಿ ಜನರಿಂದ ದೇವಿಯರಿಗೆ ವಿಧಿವಿಧಾನಗಳಿಂದ ವಿಸರ್ಜನೆ ಆಗುತ್ತದೆ. ಮತ್ತು ಮಧ್ಯರಾತ್ರಿಯವರೆಗೆ ದೇವಿಯರನ್ನು ಸಹಸ್ರನಾಮಗಳಿಂದ ಭಜನೆ ಮಾಡ್ತಾರೆ. ಮತ್ತು ಏನು ಲಗ್ನದಾಗ ತೋರಿಸಿರ್ತಾರಲ್ಲ ಆ ಬಳೆಯನ್ನು ಒಡೆದು ಅಲ್ಲಿದ್ದು ಉತ್ಸವಕ್ಕೆ ಅಂತ ಹೇಳ್ತಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಈ ಕಥೆನ ನಿಮಗೆ ಹೇಳೀನಿ. ಮತ್ತೇನಾದ್ರು ಇದ್ರೊಳಗೆ ಸ್ವಲ್ಪ ತಪ್ಪಿತ್ತಂದ್ರೆ ಪ್ಲೀಸ್ ಫಾರ್ಗಿವ್ ಮಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.